ಹುಟ್ಟಿದ್ದೀರಾ? ಅಂಬಿಕಾ, ದಿನನಿತ್ಯ ನಿನ್ನನ್ನು ನೋಡಲಾರದೆ ನನ್ನ ಮನಸ್ಸು ಏನೋ ಕಳೆದುಕೊಂಡಂಗೆ ಆಗುತ್ತಿದೆ. ನಿನ್ನ ಪ್ರೇಮದ ಪಕ್ಷಿಯಾಗಿ ಹಾರಾಡುವ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿದೆ ಅಂಬಿಕಾ. ಅಷ್ಟೇಕೆ ಅವಸರ ಅರವಿಂದ್? ಈ ಹೆಣ್ಣು ಹುಟ್ಟಿ ಬಂದಿರುವುದೇ ನಿಮಗೋಸ್ಕರ. ನಿಮ್ಮ ಹೃದಯ ಹಂದರದಲ್ಲಿ ಶಾಶ್ವತವಾಗಿರಲು ಬಣ್ಣ ತೊಟ್ಟಿದೆ ನನ್ನ ಮನ. ಪ್ರೇಮದ ಪ್ರತೀಕವಾಗಿ ಬಂದ ನಮ್ಮ ಪ್ರೀತಿ ಮುಂದೊಂದು ದಿನ ನೀವು ನನ್ನ ಭಾವಿ ಪತಿಯಾಗ್ತೀರಿ ಅಂತ ನಂಬಿಬಿಟ್ಟಿದೆ. ಅದು ಅಲ್ಲದೆ ಇದಕ್ಕೆ ಭಯಪಡುವ ಕಾರಣವೇ ಇಲ್ಲ. ಯಾಕೆಂದ್ರೆ ನೀವು ನನ್ನ ತಾಯಿಯ ತಮ್ಮ, ಅಂದ್ರೆ ನನ್ನ ಸೋದರ ಮಾವ ಎಂದಿದ್ರು ನಾನು ನಿಮ್ಮವಳೇ. ಅಂಬಿಕಾ, ನಾವಿಬ್ಬರು ಗಂಡ ಹೆಂಡರಂತೂ ಗಟ್ಟಿಯಾಗಿ ಇರಬೇಕು. ನಮ್ಮ ಗುರಿಯ ಮುಟ್ಟುವರೆಗೂ ಯಾವತ್ತೂ ನಮ್ಮ ಹೆತ್ತವರ ಮುಂದೆ ವಿರೋಧವಾಗಬಾರದು. ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆನೇ ಇಲ್ಲ ಅರವಿಂದ್. ಯಾಕೆಂದ್ರೆ ನನ್ನ ತಂದೆಯವರು ನನ್ನ ಮನಸ್ಸಿಗೆ ವಿರುದ್ಧವಾಗಿ ಯಾವತ್ತೂ ನಡೆದುಕೊಂಡಿಲ್ಲ. ನನ್ನ ತಾಯಿ ತೀರಿಕೊಂಡಾಗಿನಿಂದ ಅಂದಿನಿಂದ ಈ ದಿನವರೆಗೂ ನನ್ನನ್ನು ಮುದ್ದಾಗಿ ಬೆಳೆಸಿ ವಿದ್ಯೆಯನ್ನು ಕಲಿಸಿ ಮುಂದೆ ನನ್ನ ಮನೆ ಗೆದ್ದವನೊಂದಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಾಳೆನೇ ಈ ವಿಷಯನ ನಮ್ಮ ತಂದೆಯವರಿಗೆ ಹೇಳ್ತೀನಿ. ನಿಮಗೆ ಒಪ್ಕೊಳ್ತಾರೆ ಎಂಬ ನಂಬಿಕೆ ನನಗಿದೆ. ಒಂದು ವೇಳೆ ಒಪ್ಪದಿದ್ದರೆ? ಅರವಿಂದ್, ಕೆಟ್ಟದನ್ನ ಯಾವತ್ತೂ ಯೋಚನೆ ಮಾಡಬಾರ್ದು, ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಅಂದಾಗ ಮಾತ್ರ ಆ ದೇವರು ನಮಗೆ ಒಳ್ಳೇದ್ ಮಾಡ್ತಾನೆ. ನೋಡಿ, ಇಷ್ಟಕ್ಕೂ ನಮ್ಮ ತಂದೆಯವರೇನಾದ್ರೂ ನಮ್ಮಿಬ್ಬರ ಪ್ರೀತಿಗೆ ಅಡ್ಡವಾದ್ರೆ ಎಷ್ಟೇ ಪ್ರಳಯವಾದರೂ ಚಿಂತೆ ಇಲ್ಲ. ಪ್ರಾಣದ ಅರಿವು ತೊರೆದಾದ್ರೂ ನಾನ್ ನಿಮ್ಮ ಸಂಗಾತಿ ಆಗ್ತೇನೆ. ಹಾ, ಒಂದು ವೇಳೆ ನೀವು ನನ್ನನ್ನ ಮರೆತು ಮತ್ತೊಂದು ಹೆಣ್ಣಿನೊಂದಿಗೆ ಮದುವೆಯಾದ್ರೆ? ಅಂಬಿಕಾ, ಈ ಮಾತು ತೆಗೆದುಹಾಕು. ಬದುಕಿದರೆ ನಿನ್ನ ಜೊತೆಗೆ ಬದುಕುವೆ, ಸತ್ತರೆ ನಿನ್ನ ಜೊತೆಗೆ ಸಾಯುವೆ. ನಾನು ಅಷ್ಟೇ ಇರ್ಲಿ, ಈ ದೇಹದ ದೇವರೇ ನೀವೆಂದು ನಂಬಿಬಿಟ್ಟಿದ್ದೀನಿ. ಈಗಾಗಲೇ ನಾವಿಬ್ರು ಮಾನಸಿಕವಾಗಿ ಮದುವೆ ಆದಂತೆ ಮತ್ತೆ ಮದುವೆ ಎಂಬ ಮೂಢನಂಬಿಕೆಗೆ ಮುಂದಡಿ ಬಿಡುವುದು ಬೇಡ. ಮನೆಯವರ ಒಪ್ಪಿಗೆ ಪಡೆದು ಈ ಸಂಸಾರದ ದೋಣಿಯಲ್ಲಿ ನಗು ನಗುತ್ತಾ ಸಾಗಿದರೆ ಅದೇ ನಮಗೆ ಸ್ವರ್ಗ ಅಲ್ವೇ? ಅಂಬಿಕಾ, ಸ್ತ್ರೀ ಸಂಪತ್ತು ನನಗೆ ಬೇಕಾಗಿಲ್ಲ. ನೀ ನನ್ನ ಜೊತೆಗಿದ್ದರೆ ಸಾಕು. ಹೌದಾ? ಅಂತೂ ತುಂಬಾ ಚೆನ್ನಾಗಿ ಮಾತಾಡ್ತೀರ. ಅಲ್ಲ ಅರವಿಂದ್, ನನ್ನನ್ನು ಇಷ್ಟೊಂದು ವರ್ಣಿಸ್ತಿದ್ದೀರಲ್ಲ, ಅಷ್ಟೊಂದು ಲೋಕವತಿಯೇ ನಾನು? ನಿನ್ನ ಸೌಂದರ್ಯದ ಮುಂದೆ ಲೋಕ ಸೊನ್ನೆ. ಹೌದಾ? ಆಯ್ತಾಯ್ತು, ಯಾರಾದ್ರೂ ನನ್ನನ್ನು ಕತ್ತೊಯ್ದಾರು ಜೋಕೆ. ಅದೇ ವಸ್ತು ಅಲ್ಲ ಚಿನ್ನು, ಇದು ನನ್ನ ಹೃದಯದಲ್ಲಿ ತುಂಬಿಕೊಂಡಿದೆ ನೀನು. ಹೌದಾ? ನಿಜ. ಸರಿ, ಹಾಗಾದ್ರೆ ಆದಷ್ಟು ಬೇಗ ನಾವಿಬ್ರು ಸತ್ಯಪ್ರತಿಗಾಗುವುದು ಒಳ್ಳೆಯದು. ನಾಳೆನೇ ನಮ್ಮ ತಂದೆಯವರಿಗೆ ಫೋನ್ ಮಾಡಿ ತಿಳಿಸ್ತೀನಿ. ಹಾ ಅರವಿಂದ್, ನಮ್ಮ ತಂದೆಯವರೇನಾದ್ರೆ ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರೆ ನಾನು ಏನಂತ ಹೇಳ್ಬೇಕು? ಚಿನ್ನ, ನಿನ್ನ ತೂಕದಷ್ಟು ಚಿನ್ನ ಅಂತ ಹೇಳು. ಅಯ್ಯೋ, ಏನ್ರಿ ಇದು? ನನ್ನ ತೂಕದಷ್ಟು ಚಿನ್ನನಾ? ನಾವು ತುಂಬಾ ಬಡವರು, ಇಷ್ಟೆಲ್ಲ ಕೊಡಕ್ ಆಗಲ್ಲ. ಇದೇ ಚಿನ್ನ ನನಗೆ ಬೇಕಾಗಿದ್ದು. ಹೋಗಿಪ್ಪ, ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ತುಂಬಾ ನಾಚಿಕೆ ಆಗ್ಬಿಡುತ್ತೆ. ಇದೇ ಚಿನ್ನ ನನಗೆ ಮನೆಗೆ ಬಂದ್ರೆ ಸಾಕು, ಚಿನ್ನ ಬಂದಂಗೆ ಆಯ್ತು. ಹಾ, ಆಯ್ತಾಯ್ತು. ಸುತ್ತಿ ಬೆಳೆಸಿ ಮಾತಾಡೋದನ್ನು ನೋಡಿದ್ರೆ ಕವಿಗಳಾಗಿ ಕಾಣ್ತೀರಾ. ಹೆಚ್ಚು ಹೊತ್ತು ನಿಮ್ ಕಣ್ಣು ಮುಂದೆ ನಿಲ್ಲುವುದು ಬೇಡ. ಯಾಕೆಂದ್ರೆ ಮತ್ತೆ ಯಾವ್ದಾದ್ರು ಒಂದು ಕವನ ಕಟ್ಟಿದ್ರು ಕಟ್ಟಬಹುದು ನೀವು. ನಾನು ಬರಲ್ಲ. ಐ ಲವ್ ಯು ಅಂಬಿಕಾ. ಅಯ್ಯೋ, ಇವರೆಂದು ಕೇಳ್ತಿದ್ದಾರೆ. दूर है आपसे तो कोई गम नहीं, दूर है आपसे तो कोई गम नहीं, दूर रहकर भूलने वाले हम नहीं, मुलाकात ना हो पाए तो क्या हुआ है, तेरी याद तो मुलाकात से ही कम नहीं. अरविंद, I love you अरविंद, I love you, I love you अरविंद, I love you अंबिका. प्रेम गंगा अंतरंगा संग्राम संपूर्ण ಸಿಹಿ ಚಿನ್ನದಿಂದ ನನಗೆ ಒಂದು ಮತ್ತೆ ಕೊಡ್ತೇನೆ.
ಚಿನ್ನದಂತ ಹುಡುಗಿ ಇರುವಾಗ ಮತ್ತೇನು ಬೇಡ ಸಿಹಿ ಮುತ್ತು ಕೊಟ್ರೆ ಸಾಕು ಚೆನ್ನ ನನ್ನ ಜೊತೆ ಈಗಲೂ ನಗನಗ್ತಾನೇ ಇರ್ಬೇಕು ಪ್ಲೀಸ್ ನನ್ನ ಎಲ್ಲ ಬಿಟ್ಟು ಹೋಗ್ಬೇಡ ಪ್ರೇಮದಿಂದ ಪ್ಲೀಸ್ ಕಣೆ ನನ್ನ ಬಿಟ್ಟು ಎದ್ದು ಹೋಗ್ಬೇಡ ಪ್ಲೀಸ್ ನಿನ್ನ ಬಿಟ್ಟಿದೆ ಕಣೆ ಅಂದ್ರೆ ಈ ಕಡೆ ಹೋದ್ರ ಈ ನರಾರಿ ಗಂಟ್ಬಿಡ್ತಾನ ಇಬ್ಬರದಾಗ ಒಬ್ಬರನ್ನ ಮದುವೆ ಆಗಬೇಕಂದ್ರ ಈ ಬೆಕ್ಕಿ ಹೆಂಗ ಜಪ್ಪ ಇಟ್ಟಿರ್ತಾರ ಬೆನ್ನಿ ಕದಿತ ಹಂಗ ಇಬ್ರು ನನ್ನ ಮ್ಯಾಗ ಕಂಡಿಟ್ಟಾರ ಯಾರನ್ನ ಮದುವೆ ಆಗ್ಬೇಕು ನಂಗೆ ತಿಳಿವಲ್ದು ಡಬಲ್ ಡ್ರೈವರ್ ಕೈಯಾಗ ನೈಟ್ ಬಸ್ ಸಿಕ್ಕಂಗಾಗೈತ್ರಿ ನಾನು ಏನಾಗ್ಲಿ ಒಂದು ನಿರ್ಧಾರ ಮಾಡಿ ಬರ್ತೀನಿ ಅಲ್ಲ ಮಾಮ ಬರ್ತಾನ ನೋಡ ಸ್ಟೇಜಿನ ಮೇಲೆ ನಡುವೂರಾಗ ಕಡಿಲಿ ತರತ್ತಿನ ಬಿಡುದಿಲ್ಲ
ನೀ ತಿಳಿದಂಗ ಹಗರಿಲ್ಲ ಹೊರಂಚಿಕೆ ನನಗಿಲ್ಲ ನಡುವೂರಾಗ ಕಡಲರ ಕಡೆದಿ ಮುಂದಿಂದ ಹೇಳು ಸಾಕು ಮುಗಿತೇನು ಹೋಗಿ ಅಂದ್ರ ಮಾಮ ಹೋಗದ್ರ ನಮ್ಮ ಇಬ್ಬು ಕಾಕ ಬೈತಾನಪ್ಪ ನಂಗೆ ಬಾಜು ಮನ್ಯಾಗ ಬಾರಿ ಐತೆ ಚಂಪನ ಪಟ್ಟಿ ಬಾಜು ಮನ್ಯಾಗ ಬಾರಿ ಹುಡುಗ ನಿನ್ನ ಹತ್ತಿರ ನಿನ್ನ ನೋಡಿದಾಗ ಚುಟ್ಟು ಅನಿಸೈತಿ ನಿನ್ನ ಹತ್ತಿರ ಹೆಂಗಿದ್ದೀನಲ್ಲೇ ಹುಡುಗಿನ ಮೈಸೂರು ಮಹಾರಾಜ ಇದ್ದಂಗ ಮೈನಾಳದ ಅಧ್ಯಕ್ಷ ಇದ್ದಂಗಿನಿ ಅಂತ ಅಯ್ಯಯ್ಯ ಒಳ್ಳೆ ಪೋಕ್ರಾಜ್ ಕಂಡ ಕಾಣಕತ್ತಿ ನನ್ ಕಣ್ಣ ಮೈಸೂರು ರಾಜ ಇದ್ದಂಗ ಹೌದು ನೀನ್ ನೋಡ್ರ ನನ್ನ ಮುಚ್ಕೊಂಡ್ ಬಿಡ್ತೈತಿ ಯಪ್ಪ ಏನು ಮುಚ್ಕೋತೈತೆ ಏನಿಂದು ನಿಂದ್ರ ಒಂದು ಹಚ್ತೀನಿ ನಮ್ಮ ದೋಸ್ತ್ ಕೊಟ್ಟ ಒಂದು ಸಿಗರೇಟ್ ನಾನು ಅವ್ನ್ ಕೂಡ ನಾನು ಹಚ್ತೀನಿ ಎಟ್ಟ ಸುಮ್ಮನೆ ಸ್ಟೇಜ್ ಮೇಲೆ ಸಿಗರೇಟಾ ಅಂತಿಳ್ದೇನ ಕಣ್ಣಿಗೆ ತೋರಿಸಿ ಮಾಮ ಮ್ಯಾಗ ಹೋಗಿ ನೋಡು ನಂಗೆ ಲವ್ ಮಾಡಿ ಹೌದು ನಿಮ್ಮಂತರ ಕಾಲೇಜ್ 3 ಎಕರೆ ಹೊಲ ಮಾರೀನಿ ಯಾರೇ ಮರಿಯಪ್ಪ ಮೊನ್ನೆ ನಾಟಕ ಆದಗಳಿಗೆ ಟೆಂಪೋ ಅಂತ ಹೋಗಿ ಅದ್ರ ಒಂದು ಮಾರ್ಸಂಗ್ ಕಾಣ್ತಿ ಸಿಗರೇಟ್ ಕೊಳ್ಳಿ ಬೇಡಪ್ಪ ಸುಂದ್ರಿ ಹೇಳ ಏನಿದೆ ಇದು ಬಿಡಿ ಐತದ ಹಿಂಗೆ ಅದೇ ಡಬಲ್ ಮೀನಿಂಗ್ ಅಂದ್ರೆ ಇದಕ್ಕೆ ಅಂತ ಗೊತ್ತಾಯ್ತು ಗೊತ್ತಾಯ್ತು ಕಣ್ಣಿಗೆ ಕಾಣ್ದ ಟಮಟಿ ಕೆಂಪು ಒಳಗ್ ಕೊಳತಿದ್ ಯಾರಿಗೆ ಗೊತ್ತಿರ್ತೇನು ಈಗ ತೆಗಿತು ನೋಡು ಮಾತ ಕರೆ ಕರೆ ಪಿಕ್ಚರ್ ಇದು ಅದನ್ನೆಲ್ಲ ಮುಡಿ ನಾಯಿ ಬಿಡ್ತೈತಲ್ಲ ಎಲ್ಲಿ ತಂದ ನಾರೇ ಬರ್ತ ಹೌದು ನಿಜ. ಅದು ಹಿಂದಿ ಬಿದ್ದ ವಿರಾಟ್ ಪಾತ್ರ ನಾವು ಕರ್ಕೊಂತ ಅನ್ನ ಅಂತ ಇನ್ನೂ ಒಂದದ ಗೊತ್ತಾಯ್ತು ನನಗೆ ಇದೇನವ ಪೂರ ಕಡಕ್ ಪೂರ ಆನಂದಿಂದ ಐತೆ ಹೇಳ ಏಕಂತ ಇದನ್ನೇವ ನೋಡಿ ಯಾರಿಗೆ ಬೇಕೇನು ಮೊಮ್ಮಗಳು ಒಕ್ಕಾಡ್ತೀನಿ ಕೈ ಚಟ್ಟು ಬಿಡ್ರಿ ಶಿವರಾಗಿ ನೀವು ಯುಗ ಮಾಡಿ ನೋಡಿ ಈ ಕಡೆ ಒಕ್ಕಾಡ್ರಿ ಬೇಕಾದ್ರೆ ನೀವು ಸುಂದ್ರಿ ಒಂದು ಹಿಂದಿ ಸೇರಿ ಹೇಳನು चा में शक्कर नहीं तो पीने में क्या मजा चा में शक्कर नहीं तो पीने में क्या मजा पेन में शावी नहीं तो लिखने में क्या मजा उर्दू में लड़की नहीं तो सोने में क्या मजा ये महीना नाटक में सुंदरी ಅಂಬಿಕಾ ದುಡ್ಡು ಇಲ್ಲಂದ್ರೆ ಏನು ಮಜಾ ಹೌದಲ್ಲ ಹೇಳಂಗೆ तू नहीं तो ये नाटक में क्या मजा ಮಾಮ ನೀನ್ ನೋಡ್ರೆ ನಾನು ಮುಚ್ಕೊಂಡ್ ಬಿಡ್ತೈತಿ ಹೇಳದ ಏನ್ ಮುಚ್ಬೋದು ನಿಂದು ಅದ ನನ್ ಮಾರಿ ಮೇಗಿನ ಶರ್ಗ ಶರ್ಗ? ನನ್ ನೋಡಿದ್ರ ಮಾರಿ ಮೇಗಿನ ಶರ್ಗ ಹಿಂಗ್ ತರದ ಬಿಡ್ಬೇಕು ನನ್ನ ಮದುವೆ ನೋಡಿ ಎಲ್ರು ಇದ್ದಿರ್ಬೇಕಂತೀನಿ ಅಂತಾವ ಅಂತವ ಹೌದು ಇಲ್ಲೇ ಹೊಂಟ ನಿಂದ್ರು ಚೋಟಿ ಮೆಣಸಿನ್ಕಾಯಿ ಅಂತ ಸಾರಿ ಇವತ್ತು ತಿಳಿದ ಹೋಲೆ ಒಂದು ಆತ ಮಾತು ಬೇಕಾ ಗೆಳತಿ ಜೀವನದ ಬಂಗಾರ ಮಾತು ಬೇಕಾ ಗೆಳತಿ ಜೀವನದ ಬಂಗಾರ
ಎತ್ತ ಇನ್ನೊಂದ್ ಸ್ವಲ್ಪ ಎಟ್ಟ ಬರ್ಗೆಟ್ಟಿ ಎಲ್ಲ ನೀನೇ ಹೇಳ್ತೀನಿ ಎತ್ತು ನೀನಾದ ಬರಗಟ್ಟಿ ಹೇಳ್ತೀನಿ ನೀ ಎರಡು ಹೊರಗಟ್ಟು ಬರಗಟ್ಟಿರ್ಬೇಕು ಎಲ್ಲ ಇರ್ತೀನಿ ನೀ ಎರಡು ಬರಗಟ್ಟಿರ್ಬೇಕು ನೋಡುನ ಅಲ್ಲಿ ಯಾಕೆ ನೋಟ ಸುಂದ್ರಿ ಇಲ್ಲೇ ಇದ್ದೀನಲ್ಲ ಹೈದರಾಬಾದ್ ಹುಲಿ ಇದ್ದಂಗ ಹೈದರಾಬಾದ್ ಹುಲಿಯದಲ್ಲಿವ ನೋಡಕ್ ಇಲಿ ಕಂಡಂಗ್ ಕಾಣಕತ್ತಿ ಇಲ್ಲಿ ಏಟ್ ಕೆಲಸ ಮಾಡ್ತೀರಿ ಎಲ್ಲಿ ನೋಡಿ ಅಲ್ಲಿ ತೂತ ಹಾಕೋತಿಲ್ರಿ ಸಂದು ನೋಡಿ ತೂತ ಆಗ್ತದ ಅಲ್ಲಮ್ಮವ್ವ ನೀನ್ ನೋಡ್ರೆ ಮುದುಕಿ ಸಹಿತ ಮದುವೆ ಆಗುದಿಲ್ಲ ನಾ ಹೆಂಗ ಮದುವೆ ಆಗ್ಬೇಕು ಆಗುದಿಲ್ಲ ನನ್ನ ಮದುವೆ ಆಗೋ ಹುಡುಗಿ ಎಲ್ರ ಕೂತಿರ್ಬೇಕು ಅಂತೀನಿ ಕಾಣಿಸವಲ್ಲ ಇಲ್ಲೇ ಕೂತಲ್ಲ ಮಾಸ್ತರ್ ನೋಡು ನಮ್ಮ ಅಣ್ಣವ ಹೌದೌದು ನಮ್ಮ ಅಣ್ಣವ ಏನ್ ಎಲ್ಲದನ್ನ ಹೇಳ ಅಲ್ಲೇ ಕೂತ ಅಯ್ಯ ಸುಮ್ಮನೆ ಯಾರಿಗೆ ತರಿಸ್ತಿಲ್ಲ ಬಸಮ್ ಕುಂದ್ರ ಅಲ್ಲಿ ಕಾಕ ಕೂತ ನೋಡಿ ಯಾಕಲ್ಲ ಕೂತೀನಿ ಯಾಕಲ್ಲ ಚಸ್ಮಾ ಕೊಡಿ ಯಾರು ನೋಡಿ ಅಲ್ಲಿ ಹ್ಯಾಂಗ ಕೂತಾರ ಕಾಕ ಆತ ಮಾಮ ಆತ ಅವನನ್ನ ಗಂಡ ತಿಳ್ಕೊತೀನಿ ಹೇಳಿ ಮುಂದೆ ಹೇಳ ಈ ಕಡೆ ಕೇಳ ಅವನಿಗೇನು ಕೇಳ್ತಿ ಏನು ಮಾಮ ನೀನು ಕಟ್ಕೋವ ಬಾದ ನಾಟಕದ ಪೂರ ಬಂದಿತ್ತು ಒಂದು ಕಡ್ಡು ಕುಂಬಳಕಾಯಿ ಇತ್ತದು ಯಾಕ ನಾಟಕ ಡೀಲ ಬಿಟ್ಟಿ ಅಲ್ಲಿ ಓದಿದ್ರೆ ಮಜ್ಜೆನೇ ಕಾಣ್ತಿದ್ದಿಲ್ಲ ಈ ಮಜಾ ಬರೋದು ನೋಡು ಅದಕ್ಕೆ ಹುಡುಗ ಬಂದದ ಅಲ್ಲ ಅವನಿಗೂ ಅಲ್ಲಂತಿ ನನಗೂ ಅಲ್ಲಂತಿ ಮತ್ತೆ ನಿಂದೇನು ಬಂಗಾರ ಏನು ಬೆಳ್ಳಿಗಿಳಿ ಹತ್ಯದೆ ನಿಂದೇನು ಬಂಗಾರ ಹತ್ಯದೇನ ನಿನಗೆ ಸ್ವರ್ಣ ಅಷ್ಟೊಂದು ಸತ್ಯೇನೋ ನಿನಗೆ ಅಷ್ಟೊಂದು ಸತ್ಯೇನೋ ಬೆಳಿಗ್ಗೆ ಬಂಗಾರ ತೀರನು ಒಂದ ರಾಜನು ಒಂದ ತೀರನು ಒಂದ ರಾಜನು ಒಂದ ಬರೀ ಉದ್ರಿ ಮಾತಾಡಬೇಡ ನನಗ ನೀವೇ ಬಂಗಾರ ಕೊಡ್ತೀಯ ಯಾವಾದ್ರೂ ಬಂಗಾರ ಹೊತ್ತಿರಲ್ಲ ಬೆಳ್ಳಿ ಹೊತ್ತಿರಲ್ಲ ಸ್ವಲ್ಪ ಒಬ್ರದು ದೊಡ್ಡದಿರ್ತೈತಿ ಒಬ್ರದು ಸೋಡ್ದಿರ್ತೈತಿ ಅದ್ರ ನಂದ ಸಾಣದೈತಿ ಮನಸ್ಸು ಸಾಣದೈತಿ ಉದಿರಿ ಮಾತಾಡ್ತಿ ನಮಗ ಈ ಮಾವ್ ನಿಮ್ಮಂತ ರೊಕ್ಕದ ಖರೀದಿ ಮಾಡ ಮಗ ನೀನ ಗೊತ್ತೈತಿ ಪೇಮೆಂಟ್ ಕೊಡೋಳ ಗೊತ್ತಾಕೈತಿ ಏನ್ ಅನ್ನೋದು ಪೇಮೆಂಟ್ ಜಾಸ್ತಿ ಮೇಲೆ ಎಣಿಸ್ತೀನಿ ನಿಮ್ಮಂತ 10 ಮಂದಿಗೆ ಆತ ಎಣಸುವಂತಿ ಅಂತ ಈ ಕೊಡು ಒಂದ್ 500 ನೋಟ್ ನೀವು ಪೂರ ಬರಿಗಂಟ್ ನಿಂತೀನಿ ಮೊದಲು ತೆಗಿಯೋದು ಮತ್ತೆ ನಾಟಕದಾಗ 500 ರೂಪಾಯಿ ಕೊಟ್ಟಂದ್ರೆ ನೀ ಏನ್ ಮಾಡ್ತೀನಿ ನನಗ ಆಯ್ತು ಕೊಡ 500 ರೂಪಾಯಿ ಕೊಟ್ಟಂದ್ರೆ ಏನ್ ಮಾಡ್ತಿ ಒಂದ್ ಟಿಂಗಿ ಚಕ್ಕ ಮಾಡ್ತೀನಿ ಡಿಂಗಿ ಚೆಕ್ ಡ್ಯಾನ್ಸ ರೊಕ್ಕ ಕೊಡ್ಲಿಲ್ಲಂದ್ರೆ ಡ್ಯಾನ್ಸ್ ಹೊಡ್ಲಿಕ್ಕೆ ತಂದೀವಿ ನಿನಗ ಎಷ್ಟು ಬರಗಟ್ಟ ನೀವು ಬಾಳ ನಾಟಕ ಬೆಳಿಗ್ಗೆ ನೋಡ್ಕೊತೀರ ಜೋಗೂರ್ ನಾಟಕದಾಗ ಕೊಟ್ಟಿದ್ ಗೊತ್ತನು ಅದ ನಿನಗ ಕೊಟ್ಟಿದ್ರೆ ಬೆಳಿಗ್ಗೆ ಕೊಟ್ಟಿ ನೀನು ಕೊಟ್ಟಿದ್ದಿಲ್ಲ ಬರ್ಕೊಂಡ್ ಮಾಡಿ ಕೊಟ್ಟಿ ಅಷ್ಟ ಈಗ ಮುಂದೆ ರೊಕ್ಕದಾಗ ಬೆಲೆ ಕಟ್ಟಬೇಡಿ ನನಗ ಮನಸ್ಸಿನಾಗ ಬೆಲೆ ಕಟ್ಟು ಮನಸ್ಸಿನಾಗ ಸುಂದ್ರಿ ದೊಡ್ಡದೇ ಹಾಕಿರ್ಲಕ್ಕ ಎಂದು ಸಣ್ಣದೇ ಹಾಕಿರ್ಲಕ್ಕ ನಾನು ಇಬ್ಬರದಾಗ ಯಾರಿ ಮದ್ವೆ ಹಾಕಂತೆ ನಾನು ಕಾಣ್ಲಾಗಿ ನೀನು ಗಂಡಸರಂಗ ಕಾಣ್ತೀರಿ ಆದ್ರೆ ಏನ್ ಮಾಡಿದ್ರೆ ಇನ್ನೂ ಮನುಷ್ಯನ ಮದುವೆ ಆಗುದು ಎಲ್ಲ ಮಸಿಯಾಗ ನನಗೆ ತೆರೆ ಗಿರ್ ಅನ್ಸಿದಿ ನನ್ನ ಸುದ್ದಿಲ್ಲ ಅದು ಬಂದು ಮೈನಾಡ್ ನಾಟಕದಾಗ ಪೂರ ಗಿರ್ ಅನಿಸ್ತೀವಿ ಒಂದು ಹಿಂದಿ ತೇರಿ ಹೇಳೇನು ಹೇಳಿ ಯಾಕ ಯಾಕ ಮರಿನ ತಳಕ್ ಮಾಡ್ಲಕತ್ತಿಯಲ್ಲ बच्चा खेलता है माँ की गोद में बच्चा खेलता है माँ की गोद में ज्ञानी खेलता है वेद में ज्ञानी खेलता है वेद में अज्ञानी खेलता है वेद में सुंदरी मैना नाटक में खेलता है सुंदरी तेरा दिल में नरा हरी ಸುಂದ್ರಿ ಕೈಯ ಕೊಟ್ಟು ನಿಮ್ ಜೋಗುರ್ಗೆ ಕಳ್ಸಿ ಜೋಗುರ ಎಲ್ಲಾರು ಬಡ್ಕೋಣಿ ಅಂತೀನಿ ಏ ದೋಸ್ತ ಹೋಗಿ ನೆನಕಿ ಹಿಂದಿದಾಗ सिगरेट पीता है नंबर की पीछे अगर तेरा लड़की प्यार करता है तेरे कंबर के नीचे ಇದು ಪೂರಾ ಬರಗಟ್ ನಿಂತಿದ ಸುಂದ್ರಿ ದೋಸ್ತ ಒಂದ್ ಸ್ವಲ್ಪ ಈ ಕಡೆ ಬಾರು ಹೇಳೋ ದೋಸ್ತ ನಾನೀ ಕಲ್ತಿಬ್ರು ಮಂದಿ ಕನ್ನಡ ಅಚ್ಚ ಕನ್ನಡದಾಗ ಖಟಕ್ ರೊಟ್ಟಿದ್ರು ಸಾಕು ಆಗಬಾರ್ದ ಲವ್ ಮಾಡೋರು ಮಕ್ಕಳು ಆಗಬಾರ್ದ ನಿಮ್ಮಿಬ್ಬರಿಗೆ ಒಟ್ಟ ಲವ್ವರ ಸಿಗಬಾರ್ದ ಸುಂದ್ರಿ
ನೀ ಕನ್ನಡದ ಏನಂದ್ರೆ ಚಾಲೆಂಜ್ ಕಟ್ಟಿಲ್ಲ ಹೊತ್ತೊಂಡತ್ತ ನಿನಗೆ ಒಳಗಾದಂದ್ರ ಮಗ ನಿನಗೆ ಶರಣಾಗ ಹೋಗ್ತೀನ ಆತ ನೋಡ ಬಿಡಲ್ಲ ನನ್ನ 6ವರೆಗೆ ಏನಂತ ಗೊತ್ತಾಗ್ಬಿಡ್ತೈತಿ ಹೇಳಿ ಕನ್ನಡದಾಗ ಸುಚ್ಚಾಪ ಕಾನ 6ವರೆಗೆ ಸುಚ್ಚಾಪ ಕಾನ ಸುಚ್ಚಾಪ ನಿಮ್ಮಂತ 10 ಮಂದಿ ಬಂದ್ರು ಸುಚಾಪಾಗ ಮಗ ಅಲ್ಲ ನೀ ಒಂದ್ ಹಳಿ ನೀರು ಕುಡಿದ್ರೆ 8 ಹಳಿ ನೀರು ಕುಡಿದ ಮಗ ಏನಿಲ್ಲ ಮತ್ತೆ ಇನ್ನೊಂದು ಮಾಡ್ಬಿಡ್ತಿದ್ದವು ನಾನು ಹೇಳಿ ಕನ್ನಡದಾಗ ಒಂದು ಮುತ್ತು ಮೂಗಿಗೆ ಚಂದ ಹುತ್ತು ಹಾವಿಗೆ ಚಂದ ಮುತ್ತು ಮೂಗಿಗೆ ಚಂದ ಹುತ್ತು ಹಾವಿಗೆ ಚಂದ ನಾ ಮಾಡುವ ನಾಟಕ ಈ ಸುಂದರಿಗೆ ಚಂದ ಗುರು ಹಿರಿಯರಿಗೆ ಚಂದೆ ಸುಂದರಿ ನೀ ಇಲ್ಲದಿ ನೋಡಪ್ಪ ನೀ ಇಲ್ಲದಿ ನೋಡ ಇಲ್ಲದಿ ನೀನು ಹೇಳ ಮುಂದಿನ ಹೇಳ ಬಡಬಡಿ ಹೇಳ ಅಮ್ಮಮ್ಮ ಆ ಬೈದನ್ನ ಎದುರು ಕಡೆ ಬೈಬೇಕ ಒಳಗೋದ್ರೆ ಆಯ್ತು ಸುಂದರಿ ಯಾಕೊಡೋದು ನೋಡು ದೋಸ್ತ ಇಬ್ರು ಮಂದಿ ಕಲ್ತು ಒಂದೇ ಗಂಗಾದಾಗ ಉಂಡಿವಿ ಇಬ್ರು ಮಂದಿ ಕಲ್ತು ಒಂದಕ್ಕೂ ಹೋಗಿ ಬಂದೀವಿ ಯಾವ್ದು ಗೊತ್ತ ಈ ಒಂದ್ ಹೆಣ್ಣಿನ ಕಾಲ ಯಾಕೆ ಜಗಳ ಆಡಮು ಒಂದ್ ಕೆಲಸ ಮಾಡಮ್ ಈಕಿನ ದೇಶದಿಂದ ನಮ್ಮ ಶರಣು ದೇಸಾಯಿ ದುಕಾನಿಗೆ ಹೋಗಿಸಿಂದ 1 ಲೀಟರ್ ಪೆಟ್ರೋಲ್ ತರಮು ಪೆಟ್ರೋಲ್ ತಂದಿಕಿಗೆ ಕಡ್ಡಿ ಕೊರ್ದು ಹಚ್ಚಿ ಸುಟ್ಟು ಬಿಡಮು ಟೇಜ್ ಮೇಲೆ ಹಂಗಂತಿ ದೋಸ್ತ ಹಂಗ್ ಮಾಡೋದ್ ಬೇಡ ಈಗ ಏನು ಮಾಡಮ್ ಬೇಡ ಸೀದಾ ಈಗ ನಡಬಾರ್ಕ್ ಸೀಳ್ ಬಿಡಮು ಮ್ಯಾಗಿಂದು ಗೋಳೆ ಗುಡ್ಡ ನೀ ತೊಗೊಂಡೋಗು ಒಳಗಿನ ನೀರಾವರಿ ನನಗೆಲ್ಲ ಕೂತು ದೋಸ್ತ ಈ ಕಡೆ ಬಾನಿ ನಡಬಾರ್ಕ್ ಸೀಳೋದು ಬ್ಯಾಡಿಕಿಗೆ ಹಿತ್ತಾಳಿಕೆ ಕಟ್ ಕಡೆ ಈಗ ಸೀದಾ ಸೀಳ್ ಬಿಡ ಮಗ ನಮ್ಮ ಅದ ಮನ ದೋಸ್ತ ಇಲ್ಲಿ ಚೂರಿ ಹಾಕ್ತಾನ ಮಗಳು ಸೀದಾ ಸೀಳ್ ಬಿಟ್ಟ ಅಂದ್ರೆ ಅರ್ಧ ಹೋಳ ಮಂದಿ ಕೂಡ ಅರ್ಧ ಹೋಳ ಪೂರಾ ಬ್ರೀಸ್ ಕಾಣಿಸ್ಬಿಡಬೇಕು ಏನಂತ ಮಗನೇ ನಟ್ಟೆ ಸೀದಾ ಸೀಳೋದ್ರ ಏನೋ ಬರ್ಲ ಮಗನ ಸುಮ್ಮ 2 ಚಾಣ್ ಸಿಗ್ತಾವ ನೋಡಿ ಕೈಯಾಗ ಆಡಕ್ಕೆ ಅವ್ ತಗೊಂಡ್ ಏನ್ ಮಾಡೋದು ಆಡ್ಕೋತ್ ಕೂಡ್ಬೇಕಾತ ಮಗನ ಇಲ್ಲಿ ಊರಾಗ ಮತ್ತೇನ್ ಮಾಡ್ಬೇಕಂದಿ ಈಗ ಏನು ಮಾಡಮ್ ಬೇಡ ಹಾ ಸೀದಾ ಈಗ ಒಯ್ದಿ ಇಂಚಿಂಚಿಂಚಿ ಗಡಿ ಮಗನ ಈ ಮೈನಾಳೂರಾಗ ಕೂತಾರಲ್ಲ ಎಲ್ಲರಿಗೆ ಅರ್ಧ ಭಾಗ ಮಾಡಿ ಕೊಟ್ಬಿಡಮ್ ನೀ ಖಂಡ ಕಡ್ಲಿಕ್ಕೆ ಎಕ್ಸ್ಪರ್ಟ್ ಇಲ್ಲ ನಾನು ಆದ ಮಾಡಿಗೆ ಹೇಳಿನ ಅಲ್ಲಿ ಏನ ಒಂಜರ ಸತ್ತರು ಚೂರಿ ಕುಡಿಯೋಕೆ ಮೈನಾಳದಾಗ ಹರಿಮರಿ ಹ್ಯಾಂಗ್ ಕಡಿದ್ರೆ ಸಣ್ಣ ಕಡಿದು ಪಾಲ ಹಾಕ್ತೀನಿ ಪಾಲ ಕಿಲೋ ಇಕ್ಕಿಗೆ 1 ಕಿಲೋ ಪೂರ ನಾಯಿಗೆ ಹೋಗಿದ್ದೀನಿ 1 ಕಿಲೋ ಬೆಕ್ಕಿಗೆ ಹೋಗಿದ್ದೀನಿ 1 ಕಿಲೋ ಎಣ್ಣೆಗೆ ತಾಳಸ್ಕೊಂತಿರ್ತೀನಿ ಹ್ಯಾಂಗದ ಪ್ಲಾನ್ ಏ ಸತ್ಯ ಸಾಲಿ ಬಿಡುಗ ಬರ್ರಿ ಮರಗಿನ ಚೊಟ್ಟಿ ಒಳಗೆ ಚೋಳ ನಾಂಗ್ ಹೆಂಗ ಅನ್ಸಕತ್ತಿದ್ದ ನನಗೇನ್ ಕೋಳಿ ಮರ ಎತ್ತಿಳಿದ್ರೆ ಒಬ್ಬ ಕಡಿತೀನಿ ಎತ್ತಿರಿ ಒಬ್ಬ ಸುಳಿತೀನಿ ಎತ್ತಿರಿ ಒಬ್ಬ ನಡಬರ್ ಕಡಿತಿರೋದು ಮ್ಯಾಗಿ ಕಡಿತಿರೋದು ಸಣ್ಣ ಹುಡುಗಿ ತೊಳೆದ್ರೆ ನಾ ಈಗ ಸಣ್ಣಕ್ಕಿಲ್ಲ ನಾ ಈಗ ದೊಡ್ಡಕ್ಕಾಗಿ ನೀ ತಿಳಿತೇನ ಅವ್ರು 7 ಹುಡ್ದೈತೆ ಅಯ್ಯ ನೀವ್ ನೋಡ 6 ಹುಟ್ಟಿದವನ 6 ಹುಡಿದ್ರೆ ಬದುಕ್ತಾರ 7 ಹುಡಿದ್ರೆ ಬದುಕ್ತಾರ ಅಯ್ಯ ನೀನ್ 6 ಹುಟ್ಟಿದ್ ಜಲ್ದಿ ಸತ್ತೋಗ ನಾವು ಹಿಡ್ದಿನ ಗೊತ್ತದಲ್ಲ ನೀವು ಹುಟ್ಟು ಬರ್ಬೇಕಾದ್ರೆ ಜೈಸಿಪ ಜಗ್ಗ್ಯಾರ ನಿನಗೆ ಅದು ಗೊತ್ತದ ನಿನಗೆ ನೀನ ಬಂದೇನಾ ವಾಂತನ್ ಮಾಡಕ್ ನಮ್ಮ ಅವಂದ ಮತ್ತ ಮಾರಿ ಮುಂದೆ ನಿಂತಿದ್ದ ನೋಡಿಲ್ಲ ನೀ ದೋಸ್ತ ಬಾಳ ಬರಿ ಕೆಟ್ಟರಪ್ಪ ಇವ್ರು 3 ಬಿಟ್ಟು ನಿಂತಾರ ಎಲ್ಲ ಬಿಟ್ಟವ್ರು ಊರಿಗೆ ದೊಡ್ಡವರು ಅವರೇ ಸೋಗೂರೂರಿಗೆ ಬಂದು ಗೊಂಗ್ ಹಿಡಿಸಿದಲ್ಲ ಅದಕ್ಕೆ ಬರಿಗೆಟ್ಟೋಗಿ ದೋಸ್ತ ನಾಚಿಕಿ ಮಾನ ಮರದಿ ಬಿಟ್ಟೆ ಪೂರ ಈ ನಾಟಕಕ್ಕಂತ ಬಂದಿರ್ತಾರ ಅದೇ ನಾಚಿಕೆ ಅದ ಇಟ್ಕೊಂಡ್ ಬಂದಿರ್ತಾರ ಯಾರ ನಾಟಕ ಮಾಡ್ಬೇಕಾದ್ರ ಯಾಕ ನಿಮ್ಮ ನೀ ಇಬ್ರು ಅಷ್ಟ ಹುಡುಕಿದವ್ರು ಎಲ್ಲಾರು ಮಾರ್ ಚಂದ ಅದಾರ ಯಾಕ ಅವ್ರನ್ನ ಮಾಡಿದ್ರ ಪೂರ ಬಿಟ್ಟು ನಿಂದಿರ್ತಾರ ನಾವ್ ಏನೋ ಮುಚ್ಕೊಂಡೆ ನಿಂತಿ ಅವ್ರು ತೆರ್ಕೊಂಡಿ ನಿಂದಿರ್ತಾರ ನೋಡು ಆತ ಆತ ನಿಮ್ ಕೂಡ ಮಾತಾಡೋದ ಟೈಮ್ ಇಲ್ಲ ನಾನು ಹೊಲಕ್ ಹೋಗ್ಬೇಕ ದೋಸ್ತ ಹೊಲಕ್ ಹೋಗಿ ಏನ್ ಮಾಡ್ತೀಯ ಸುಂದ್ರಿ ಇಲ್ಲ ಕುಂಟೆ ಬೆಳಾಡ್ತೀನಿ ಶೆಡ್ಡಿಗೆ ಹೋಗಿ ಶೆಡ್ಡಿಗೆ ಇಲ್ಲ ಅಲ್ಲಿ ನಾನು ಹೊಲ್ದಾಗ ಮಡಿ ಮಾಡಿ ನೀರ್ ಹುಡುದೈತಿ ಅದಕ್ಕ ನಾ ಹೋಗ್ಬೇಕು ನಮ್ ತೋಟಕ್ಕ ನಾನು ಬರ್ಲೇನೆ ಆ ಸುಂದ್ರಿ ನೀ ಮುಂದ್ ಮಡಿ ಮಾಡಕತ್ತಿ ನಾ ಹಿಂದಿ ಸಾಕ ನಂಗ್ ನೀರ್ ಬಿಡ್ತೀನಿ ಈ ಮಗ ನೋಡವ ಮುಂದ್ ಮಡಿ ಮಾಡ್ತಾಳತ್ತಿಕ್ಕಿ ಇವ ಹಿಂದಿಂದ ನೀರ್ ಬಿಡವ ಈ ಮಗನ ಬಲ್ಲಿ ನೀರ್ ಇದ್ರೆ ಬರ್ಬೇಕಲ್ಲ ನಿಮ್ಮೇನು ಅಂದ್ರೆ ಮಗನ ಮಡಿ ತುಂಬಿ ಹೋಗ್ತದ ಸುಂದ್ರಿ ನಾ ಬರ್ಲಿ ಸುಂದ್ರಿ ನೀ ಎದಕ್ ಬರ್ತೀಪ ಹರ್ಲಿಕ್ಕೆ ನಿಮ್ಮ ಬ್ಯಾಸಿ ಶೈಲ ಸುಂದ್ರಿ ಅವ್ ಬರ್ತಾನ ಕುಂತೆ ಹರಿತಾನ ಕಿತ್ತನ ಅವನಿಗೆ ಹುಲ್ಲರ್ಯಾಗ ಬರ್ತೈತ್ಯಾ ಊರ ಹಾಕಿ ಅಲ್ಲ ಸೆಟ್ ಬರ್ಲಾರ ಸೆಟ್ ಬತ್ತಂದ್ರ ನೀಂದ ಕೀರ್ತಿ ಚಾಪಗಾಲ ಹೊಡೆದ್ ಕೂತಿ ಹರಿ ಅಂದ್ರೆ ಮಗ ಏನ ಕೇಳ ಮಗ ಬಾಳ ಚಲೋ ಇದ್ರಿ ನೀವು ನನ್ನ ಹೆಸರು ಹೇಳಿದಲ್ಲ ಮಗನೇ ನನ್ನ ಹೆಸರೇ ಕೇಳು ನೀ ಹರಿಯವನೇ ಇದೆಯಲ್ಲೇ
ಯಾರು ನೋಡ್ರಪ್ಪ ಹರಿಯವ್ರು ಇದ್ದು ಅಂದ್ರೆ ಕರ್ಕೊಂಡು ಹೋರಿ ನೀವು ವರ್ಕ ನೋಡ ಹರಿತ ನೋಡ್ರಿ ಬರೋಬ್ಬರಿ ಆಯ್ತು ಟಮಾಟಿ ನೋಡ್ರಿ. ಶೇಂಗಾ ಹರಿಯವ್ ಇದ್ದು ಅಂದ್ರೆ ಹೇಳ್ರಿ ಹರಿಯವ್ ಅಂದ್ರೆ ಮತ್ತೆ ತಪ್ಪು ತಿಳ್ಕೊಬೇಡ್ರಿ ನೀವು ಅವ್ ಟಮಾಟಿ ಶೇಂಗಾ ಹರಿತನ್ರಿ ಮತ್ತೇನು ತಿಳ್ಕೊಂಗಿರಿ ನೀವು ಟಮಾಟೆ ಹರಿತಿ ನೀ ಏನ್ ಹರಿತಿ ಆಯ್ನ ಇನ್ನೂ ಹರಿಯದಪ್ಪ ಆಕಿ ಹರಿತಾಳ ಬದ್ನಿಕಾಯಿ ಪೀಸ ದೋಸ್ತ ಹೇಳು ದೋಸ್ತ ಈ ಸದಂತೂ ಥಂಡಿ ಅಂತೂ ಬಾಳ ಬಿಟ್ಟದ ಏನು ಇದು ಯಾಕೋ ಹೆಣ್ಣು ಜಾಬಾಜ ಕಾಣ್ಲಕತ್ತದ ಈಕಿ ಬಿಡಂ ಬೇಡ ಬೇಡ ಅಂತಿ ಬಿಡಂ ಬೇಡ ದೋಸ್ತ ಏನೋ ಹೊತ್ತೊಂಡೈಕಿದು ಈಕಿಂದ ಏನ್ ತಿಂಡಿ ಮುರಿದ್ರಿ ಇಲ್ಲೇ ಮುರಿಲ್ಲ ಆಕಿ ಇವತ್ತು ನೋಡ ಮತ್ತೆ ನನ್ ಬಾಳ ನಡೆದೈತಿ ಹಾಡ್ಸ ಹಾಕ್ಬೇಕಾದ್ರೆ ಮಾಡ್ಬೇಕ 1 ವಿಕೆಟ್ ಹೋಗೈತಿ ಈಗ 2ನೇ ವಿಕೆಟ್ ನೀನಾ ನೋಡ್ತಿಳ್ಕೊ ಸುಮ್ಮ ಅಷ್ಟ ಇರಮ್ಮ ಮನಿ ನನ್ ತಲಿ ಕೆಡ್ಸಾಕು ಮೊದಲ ಮೂಡ್ ಆಫ್ ಆಗೈತಿ ನನಗೆ ನಾವಿಬ್ರು ಎದಕ್ಕಿದ್ದೆವು ಮಾಡಕ್ಕಿದ್ದೆವು ಚಲೋ ಇದ್ರ ಅಂದ್ರೆ ಚಾಲು ಮಾಡಿ ಎಷ್ಟು ಧೂಳ ಮಂದಿ ಕೇಳಿಕತ್ತ ಇನ್ನೊಂದ್ ಮಾಮ ಅಂಬಿಕದ್ದು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ ನೆನಪಾರ್ಬಿಟ್ಟಿದ್ರು ಯಾಕಂದ್ರೆ ನಮ್ ಗಿರೀಶ್ ಅಣ್ಣ ಕಲ್ಚಲ್ಲ ಹೇಳ್ಬೇಕಲ್ಲ ಪ್ರತಿಯೊಂದು ಫಾಲೋ ಮಾಡ್ರಿ ಅಂಬಿಕದ್ದು ಜೋಗದೂರಾಗ ಹಿಂಗೆ ಹೇಳಿ ಹುಚ್ಚಿಡ್ಸಿ ಪೂರ ಅರ್ಧ ಚುಕ್ಕೋಳಿಗೆ ದುಡ್ಡಿ ಬರಂಗ ಅಂತೀನಿ ಅಂಬಿಕಾ ದುದ್ರಿ ಪೂರ ಇನ್ಸ್ಟಾಗ್ರಾಮ್ ನಿಂದೆ ನಡೆದ ಅದು ಗೊತ್ತೈತಿ ಕರಿಯ ಕೂದಲಿಗ ಚಂಪನ ಬಣ್ಣ ಹಚ್ಚಿಯ ವಿಶಾಲ ದಿನ ನಾಗ ಅಂದರ ಮುತ್ತ ಎದ್ದು ನಿಂತ ಹೊಡಿತನ ಸೀನ ಬರಬರು ಒಂದೂವರೆ ತಾಸ ವಿಕಿಯ ಮೇಕಪ್ ನೋಡಿ ನಿಂದ ಕುಂತ ಎದುರೇತಿ ನೋಡಿ ಒಂದು ಕಸ ಪೌಡಾರನು ಹಚ್ಚ ಪೌಡಾರ ಫ್ಯಾಷನ್ ಮಾಡಕ ಬಂದಾಲ 17 ಡ್ರೆಸ್ ಡ್ರೆಸ್ಸಿನಾಗ ಬಂದಾರ ಕಾಣಿಸ್ತಾಳ ಈಕಿ ಮೇಲೆ ಮೆಸ ಕಟಿಗೆ ಕಟಿ ಹೇಳಂಗಿಲ್ಲ ಹೋಗಕಡಿ ಯಾವ್ರಪ್ಪ 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 ಬೆಳಿಗ್ಗೆವ ಏನ ಕ್ರಾಸವ ಏನ ಬಿಜಾಪುರದವ ಹೇಳ ನಾ ದುದ್ನಿಕ್ಕಿ ನೋಡು ಏಟ್ ತಗೋತಿ ಪೇಮೆಂಟ್ ಯಾವ್ರು ಏಟ್ ತಗೋತಿ ಪೇಮೆಂಟ್ ಇನ್ನೊಮ್ಮೆ ಯಾವ್ರು ನಿನ್ನ ಗಿರಸಾಗರ ಸಾಗರಲ್ಲ ನಮ್ಮ ಅಣ್ಣನೂರಲ್ಲ ಅವ ಅಣ್ಣ ತಮ್ಮ ಬೆರಸು ಬತ್ತಂದ್ರ ಅಣ್ಣನ ಶಿಕ್ಷಕರು ಗಣ ಅನ್ನಂಗಿಲ್ಲ ಅವನ ಮಾಮ ಶಿಕ್ಷಕರು ಗಣ ಅನ್ನೋದೇನಾ ಅವನ ಎಟ್ಟ ಬರ್ಗೆಟ್ಟಿ ಒಳಗ್ ಚಾನ್ಸ್ ಚಾನ್ಸ ಮಮ್ಮಿ ಚಾನ್ಸ್ ಬಿಡುವ ನೀನ ಇನ್ನೊಂದು ಇನ್ನೊಂದು ಒಗಿಯವ ಒಗಿ ಇನ್ನೊಂದು ಹೆಚ್ಚಿಗಿರಿಗಿಲ್ಲ ಅದ ನಿಮ್ ಊರಾಗ ಕಡದರ ಕಡಿಲು ವಾಟಿಕ
ಶಾಂಪು ಹಚ್ಚಿ ತೊಳೆದಾಳ ಒಂದು ಚಂದನ ರಥವ ಕೂದಲ ಬರ್ತೀನಂತ ತೆರೆದಿಟ್ಟಾಳ ಆಕೆಯ ಮನೆಯ ಬಾಗಲ ನಡಿ ಬಾಳ ಜನರಿಗೆ ಹೊತ್ತಾಗದ ಬೇಡ ನಡಿ ಇಷ್ಟೊತ್ತಾದ್ರೂ ಇನ್ನೂ ಅಲ್ಲಿಂದ ಯಾಕೆ ಬರ್ತಾ ಇಲ್ಲ? ನನಗಿಂತ ಮುಂಚೆ ಏನಾದ್ರೂ ಬಂದು ಹೋಗಿರ್ಬೋದೆ? ಛೆ, ಇಲ್ಲ. ನನಗೋಸ್ಕರ 10 ವರ್ಷ ಕಾಯ್ತಾರೆ ಎಂಬ ನಂಬಿಕೆ ನನಗಿದೆ. ಅಂದ್ಮೇಲೆ ಇನ್ನೂ ಯಾಕೆ ಬರ್ತಾ ಇಲ್ಲ? ಸರಿ, ನಾನೇ ಹೋಗಿ ನೋಡ್ಕೊಂಡು ಬಂದ್ರಾಯ್ತು. ರೆಕ್ಕೆ ಬಲಿತ ಹಕ್ಕಿಯಂತೆ ಹಾರಾಡುತ್ತ ಅವಸರದಿಂದ ಹೊರಟಿರುವೆ. ಎಲ್ಲಿಗೆ ನಿನ್ನ ಪಯಣ? ಅರಗಿಣಿಯ ಅಂತರಂಗದ ಹಕ್ಕಿ ತಕ್ಕ ಸಮಯಕ್ಕೆ ಬರಲಿಲ್ಲವೆಂದು ದಿಕ್ಕು ತಪ್ಪಿ ಹೊರಟಿರುವೆಯಾ? ಇಲ್ಲ, ಈ ಅಮೃತದ ಸವಿ ಜೇನನ್ನು ಸವಿಯಲು ಬಾಣದ ದುಂಬಿಯ ಕಾರಣದೆ ಕಂಗಾಲಾಗಿರುವೆಯಾ? ಅದಕ್ಕಾಗಿ ಏನೂ ಚಿಂತಿಸಬೇಕಾಗಿಲ್ಲ ಅಂಬಿಕಾ. ಬೇಡಿ ಬಯಸುವ ಮುನ್ನವೇ ಕಲ್ಪ ವೃಕ್ಷವಾಗಿ ಬರುವ ಈ ಹಕ್ಕಿಯ ಪ್ರೀತಿಯನ್ನು ಧಿಕ್ಕರಿಸಬೇಡ. ಈ ಪ್ರೀತಿ
ಪ್ರೀತಿಯ ಪರಿಮಳವನ್ನು ಸವಿಯಲು ಬಂದ ಈ ಅದುಂಬಿಯ ಕಂಡು ನಿನ್ನ ಹೃದಯದಲ್ಲಿ ಏನಾದರೂ ಭಯ ಹುಟ್ಟಿತೆ? ಭಯ ಪಡಲು ನಾನೇನು ದಿಕ್ಕಿಲ್ಲದ ಹಕ್ಕಿ ಅಲ್ಲ. ಹೆತ್ತವರ ಪ್ರೀತಿಯ ಆಶ್ರಯದಲ್ಲಿ ಅನ್ನ ತಿಂದು ಬದುಕಿದ ಬಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನ ಕಂಡ್ರೆ ಕುಕ್ಕಲು ಬರುವ ನಿನ್ನಂತ ರಣ ಹತ್ತುಗಳ ಕೈಯನ್ನು ಕತ್ತರಿಸುವ ಹಠಮಾರಿ ಹೆಣ್ಣು ನಾನು. ಮಿಸ್ಟರ್ ಮಾದೇಶ್, ನಾನು 3 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಮಾತು ಮಾತಿಗೂ ನನ್ನ ನಿಮ್ಮ ಮೋಹದ ಬಲೆಯಲ್ಲಿ ಹಾಕಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀನಿ. ಹೆಜ್ಜೆ ಹೆಜ್ಜೆಗೂ ನಿಮ್ಮ ಆಧೀನವನ್ನಾಗಿ ಮಾಡಿಕೊಳ್ಳಲು ಆತುರ ಪಡ್ತಾ ಇದ್ದೀರಿ. ಯಾಕೆ ನಿಮಗೆ ದುರಾಸೆ? ಇಷ್ಟಕ್ಕೂ ಹೆಣ್ಣು ಅಂದ್ರೆ ಏನು ಅಂತ ತಿಳಿದುಕೊಂಡಿದ್ದೀರಿ? ಮಾರ್ಕೆಟ್ ಅಲ್ಲಿ ಮಾರಾಟಕ್ಕಿಟ್ಟಿರುವ ಹಣ್ಣು ಅಂತ ತಿಳಿದಿದ್ದೀರಾ, ಅಥವಾ ನಿಮ್ಮ ಕಾಲಿನಿಂದ ಒದೆಯುವ ಮಣ್ಣಿನ ಧೂಳು ಅಂತ ತಿಳಿದಿದ್ದೀರಾ? ಅಂಬಿಕಾ, ನಿನ್ನಂತ ಯೌವನದ ಹೆಣ್ಣೆಂದರೆ ಪವಿತ್ರ ಪಾತ್ರೆಯಲ್ಲಿನ ಬೆಣ್ಣೆ ತಿನ್ನುತ್ತೇನೆ. ಈ ಬೆಣ್ಣೆ ಅಂತ ಹೆಣ್ಣು 3 ವರ್ಷಗಳ ಹಿಂದೆ ಪವಿತ್ರ ಪಾತ್ರೆಯಲ್ಲಿನ ಹಾಲಾಗಿ ಕಂಡಿತು, ನಿಜ. ಆದರೆ ಆ ನಿನ್ನ ಪ್ರಿಯಕರ ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜವನ್ನು ಬಿತ್ತಿ ಹಾಲಿಗೆ ಹೆಪ್ಪು ಬಿಟ್ಟ. ಹಾಲಿನಿಂದ ಮೊಸರಾದ ಮೇಲೆ ನಿನ್ನ ಮೇಲೆ ಬಯಕೆ ಮತ್ತಷ್ಟು ಹುಟ್ಟಿಕೊಂಡಿತ್ತು. ಈಗ ಮೊಸರಿನಿಂದ ಬೆಣ್ಣೆಯಾಗಿ ನನ್ನ ಮುಂದೆ ಬಂದು ನಿಂತಿರುವೆ. ಈ ಹೊತ್ತು ನಾನು ಕಳೆದುಕೊಂಡರೆ ನೀನು ತುಪ್ಪವಾಗಿ ದೇವರಿಗೆ ಮೀಸಲಾಗುವೆ. ಅದಕ್ಕಾಗಿ ಈ ಬೆಣ್ಣೆಯಂತಹ ಯೌವನವನ್ನು ಯಾರ ಕಣ್ಣಿಗೂ ಕಾಣದಂತೆ ರಸಿಕನಾಗಿ ಸವಿಯಲು ಬಂದಿದ್ದೇನೆ. ನೀನು ಮನಸ್ಸಾರೆ ಒಪ್ಪಿದರೆ ಸರಿ, ಇಲ್ಲದಿದ್ದರೆ ಈ ಬೆಣ್ಣೆಯನ್ನು ಕದ್ದು ತಿನ್ನುವ ಕಟುಕನ ಬೇಕಾಯಿತು. ನಿನ್ನಂಥ ಕಟುಕನ ಮಾತಿಗೆ ಹೆದರುವ ಹೆಣ್ಣಲ್ಲ ನಾನು. ಕದ್ದು ಬೆಣ್ಣೆ ತಿನ್ನುವ ಜಾತಿಯ ಬೆಕ್ಕು ನೀನಾದ್ರೆ ಬೆಣ್ಣೆ ಮುಚ್ಚಿದ ಪಾತ್ರೆ ಬಲು ಭದ್ರವಾಗಿದೆ. ಬಾಯಿಗೆ ಬಾರದ ಬೆಣ್ಣೆಗೆ ಕೈ ಚಾಚಿದ್ರೆ ನಿನ್ನ ಕೈಗೆ ಸಿಗುವುದು ಬೆಣ್ಣೆಯಲ್ಲ, ಮೈ ತುಂಬಾ ಬೆತ್ತದ ಬರೆಗಳು. ಮುಚ್ಚು ಬಾಯಿ ಹುಚ್ಚು ಹೆಣ್ಣೆ, ಮನ ಬಂದಂತೆ ನುಡಿದಿದ್ದೆ. ಆದರೆ ನಿನ್ನ ಯೌವನದ ಅಂಗಳದಲ್ಲಿರುವ ಅಂದ ಚಂದವನ್ನು ಮಂಗನಾಗಿ ಕೆಡಿಸಬೇಕಾಗಿತ್ತು. ಈ ಮಂಗ ನಿನ್ನ ನಂದನವನಕ್ಕೆ ಬರುವ ಮುನ್ನ ನೀನಾಗಿ ಸ್ವಾಗತ ಮಾಡಿಕೊಂಡರೆ ಸರಿ, ಇಲ್ಲದಿದ್ದರೆ ನನ್ನ ಆಸೆಯನ್ನು ಇಳಿಸಿಕೊಳ್ಳೋ ಛಲ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮುಚ್ಚು ಬಾಯಿ ಚಾಂಡಾಲ. ಇಚ್ಛೆ ಇಲ್ಲದ ಹೆಣ್ಣನ್ನು ತುಚ್ಛ ಕಾರ್ಯಕ್ಕೆ ಕರೆದಿದೆಯಾದ್ರೆ ನಿನ್ನ ರುಂಡವನ್ನು ಮುಂಡದಿಂದ ಬೇರ್ಪಡಿಸಬೇಕಾಗುತ್ತದೆ. ಮದ ತುಂಬಿದ ಮಂಗನಂತೆ ವರ್ತಿಸಿದರೆ ಚಂಡಿ ಚಾಮಡಿಯಾಗಿ ನಿನ್ನ ರಕ್ತ ಕುಡಿಯಬೇಕಾಗುತ್ತದೆ. ಒಲಿಯಲಾರದ ಹೆಣ್ಣನ್ನು ನೆನೆಸುವುದೆಂದ್ರೆ ಹುತ್ತಿನಲ್ಲಿರುವ ಹಾವನ್ನು ಕೆಣಕಿದಂತೆ. ಹೂಪತನದ ಹುಚ್ಚಿನಲ್ಲಿರುವ ನಿನಗೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಚ್ಚರದಿಂದ ಬದುಕುವುದನ್ನ ಕಲ್ತ್ಕೋ. ಲೇ ಅಂಬಿಕಾ, ನಿನ್ನ ಎಚ್ಚರದ ಉಪದೇಶದ ತತ್ವಗಳು ನನ್ನ ಚಪ್ಪಲಿಗೆ ಸಮಾನ. ಹುತ್ತಿನಲ್ಲಿರುವ ಹಾವನ್ನು ಕೆಳಕುವುದು ಅಪಾಯಕ್ಕೆ ಮೂಲವೆಂದು ನಿನ್ನ ಮಾತಿನಿಂದ ತಿಳಿದುಕೊಂಡೆ, ನಿಜ. ಆದರೆ ಅದೇ ಹಾವಿನ ಹಲ್ಲನ್ನು ಕಿತ್ತಿ ನನ್ನ ವೃತ್ತದಲ್ಲಿ ನುಡಿಸುವ ನಿಪುಣ ನಾನು. ಹತ್ತು ಹಾವಿನ ವಿಷವನ್ನು ನುಂಗಿ ದಕ್ಕಿಸಿಕೊಳ್ಳುವ ಧೈರ್ಯ ಈ ಮಹಾಂತೇಶನ ಮಂತ್ರದಲ್ಲಿ ಉಂಟು. ಅಂತದ್ರಲ್ಲಿ ನೀನೊಂದು ಸಣ್ಣ ಜಾತಿಯ ಹೆಣ್ಣು, ನನ್ನ ಕಣ್ಣಿಗೆ ಸಣ್ಣ ಹುಳುವಾಗಿ ಕಾಣುವುದು. ಏನಂದ್ರೆ ನೀನು ಹೆಣ್ಣೆಂದ್ರೆ ಸಣ್ಣ ಜಾತಿಯ ಹುಳ ಅಂತ ಭಾವಿಸಬೇಡ. ಒಮ್ಮೆ ಭಾರತದ ಇತಿಹಾಸದಲ್ಲಿ ಹೆಣ್ಣಿಗಾಗಿ ನಡೆದ ದುರಂತದ ಪುಟಗಳನ್ನ ತಿರುವಿ ನೋಡು. ಅಮೃತ ಯುಗದಲ್ಲಿ ಬ್ರಹ್ಮ ಋಷಿಯಾಗಲು ಬಯಸಿದ ವಿಶ್ವಾಮಿತ್ರ ಮೇನಕೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ತ್ರೈತಾಯುಗದಲ್ಲಿ ಶ್ರೇಷ್ಠ ಶಿವಭಕ್ತ ನೆನೆಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ಬಹು ಬಲಿಷ್ಠ ನೆನೆಸಿಕೊಂಡ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಅದರಂತೆ ಈ ಕಲಿಯುಗದಲ್ಲಿ ಎಷ್ಟೋ ಜನ ಹೆಣ್ಣಿಗಾಗಿ ಹಣ, ಆಸ್ತಿ, ಐಶ್ವರ್ಯವನ್ನು ಕಳೆದುಕೊಂಡಿದ್ದಾರೆ.
ನಿನಗೇನು ಗೊತ್ತೋ ನರಕುನ್ನಿ? ಸುಮ್ನೆ ಹೆಚ್ಚಿಗೆ ಮಾತಾಡದೆ ಹೊರಟು ಹೋಗು ಇಲ್ಲಿಂದ. ಐ ಸೇ ಫಸ್ಟ್ ಗೆಟ್ ಲೇ ಅಂಬಿಕಾ, ಹೊರಟು ಹೋಗಲು ಬಂದಿದ್ದರೆ ಹರಿಯದ ಹೆಣ್ಣನ್ನು ಹಾದಿಯಲ್ಲಿ ನಿಲ್ಲಿಸಿ ಮಾತನಾಡುತ್ತಿರಲಿಲ್ಲ. ಹುಚ್ಚು ಹೆಣ್ಣೆ, ಹೆಣ್ಣಿನ ಇತಿಹಾಸವನ್ನು ಹೇಳುವ ಆ ನಿನ್ನ ದುರಂತದ ಪುಸ್ತಕದಲ್ಲಿ ಪುರುಷರ ಪೌರುಷವನ್ನು ಮರೆತು ಪುಟ ತಿರುವಿದ್ದೀಯ. ಓದುತ್ತೇವೆ ನೋಡು. ಪುರುಷ ತನ್ನ ಬಯಕೆಯಲ್ಲಿ ಬಂದ ಹೆಣ್ಣಿಗಾಗಿ ಪ್ರಾಣ ಕಳೆದುಕೊಳ್ಳಲು ಸಿದ್ಧ. ಅದಕ್ಕಾಗಿ ಅವನ ಮನೆ, ಮಠ, ಆಸ್ತಿ, ಅಂತಸ್ತು ಸರ್ವನಾಶವಾದರೂ ಚಿಂತೆ ಇಲ್ಲ. ಬಯಸಿದ ಹೆಣ್ಣನ್ನು ಕಟ್ಟಿಕೊಳ್ಳದೆ ಎದುರು ಪರವಾಗಿಲ್ಲ, ಇಟ್ಟು ಆಳಬೇಕೆಂಬ ಕೆಟ್ಟ ಹಠದವನು ನಾನು. ನೋಡಂಬಿಕಾ, ನೀನು ಹಠ ಮಾಡಿದಷ್ಟು ನನ್ನಲ್ಲಿ ಚಟ ಹೆಚ್ಚಾಗುತ್ತದೆ. ಏನೇ ಆದರೂ ಸರಿ, ನೀನು ನನ್ನವಳಾಗಲೇಬೇಕು. ನಿನ್ನನ್ನು ಮುಟ್ಟುವ ತನಕ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಸರಿದು ನಿಂತು ಮಾತನಾಡೋ ದುರಾತ್ಮ. ನೀನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ಯಾದ್ರೆ ನಿನಗೆ ನನ್ನ ನಾಣೆಯಾಗಿದೆ. ನೋಡು ನೋಡು ಮಾಂತೇಶ್, ಮರೆಯದಿರು ಸುಜ್ಞಾನವನ್ನು. ಬೆಂಕಿಯ ಜೊತೆ ಸರಸಾಡುವುದು ಸರಿಯಲ್ಲ. ಇದನ್ನೆಲ್ಲ ನೀನು ತಿಳಿದುಕೊಂಡ್ರೆ ಮಾನವಂತನಾಗಿ ಬಾಳ್ತಿ. ಇಲ್ಲ ಇದೇ ರೀತಿ ನನ್ನನ್ನು ಕೆಣಕಲು ಬಂದ್ರೆ ನನ್ನ ಕೈಯಲ್ಲಿ ನೀನು ಅಂತ್ಯ ಕಾಣಬೇಕಾಗುತ್ತದೆಯೋ ಮೂರ್ಖ. ಅಂಬಿಕಾ, ನನ್ನ ಅಂತ್ಯ ಕಾಣುವ ಮುನ್ನ ನನ್ನ ನಾಟಕದ ನಾಂದಿಯಾಗಬೇಕಾಗಿದೆ. ನನ್ನ ನಾಟಕದ ನಾಂದಿಯ ಪ್ರಥಮ ದೃಶ್ಯವೇ ನಿನ್ನ ಶೀಲಹರಣ. ಮುಂದೆ ಬರುವ ದುರಂತಗಳನ್ನು ಎದುರಿಸುವ ಧೈರ್ಯ ನನ್ನಲ್ಲಿದೆ. ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೂ ಸರಿ, ಖಳ ನಾಯಕಿಯಾದರೂ ಸರಿ, ನೀನು ನನ್ನವಳಾಗಲೇಬೇಕು. ಬೇಡ ಬೇಡ, ನನ್ನ ಮಾತನ್ನ ಕೇಳು. ಹಠಕ್ಕೆ ಬಿದ್ದು ಅವಮಾನ ಮಾಡ್ಕೋಬೇಡ. ನನ್ನ ಮಾತನ್ನ ಕೇಳು ಮಾತೇಶ್. ಮಾತು ಹೇಳುವ ಕೇಳುವ ಸಮಯವಿದಲ್ಲ ಅಂತ. ನಾವಿಬ್ಬರು ಸರಸವಾಡುವ ಸಮಯ. ಅಂತೂ ಮಾತಿಗೆ ಮರ್ಯಾದೆ ನೀಡುವ ಗಂಡಸು ನೀನಲ್ಲ ಅಂತ ಕಾಣುತ್ತೆ. ಕತ್ತೆಗೆ ಲತ್ತೆ ಪೆಟ್ಟು ಬಿದ್ದಾಗ್ಲೇ ಅದು ಒಳ್ಳೆಯ ಪಾಠ ಕಲಿಯುವುದು. ರಾತೋं के भूत बातों से नहीं मानते. You hopeless fellow. ಉರಿಯುವ ಕಾಮದ ಕಿಚ್ಚಿನಲ್ಲಿ ನನ್ನ ಕೆನ್ನೆಯನ್ನು ಮುಟ್ಟಿ ಮತ್ತಷ್ಟು ರೊಚ್ಚಿಗೆ ಬಿಸಿದೆ. ಈಗ ನಾನು ಹೆಡೆ ತುಳಿದ ಘಟ ಸರ್ಪ. ಈ ಸರ್ಪ ಯಾವ ಸಮಯದಲ್ಲಿ ನನ್ನ ಕಚ್ಚುತ್ತದೆಯೋ ಗೊತ್ತಿಲ್ಲ. ಅದಕ್ಕಾಗಿ ನನ್ನ ಮನೆ, ಮಠ ಮಾರಿದರೂ ಚಿಂತೆ ಇಲ್ಲ. ನನ್ನ ಘನತೆಯನ್ನು ಕಳೆದುಕೊಳ್ಳುವ ಹೇಡಿ ನಾನಲ್ಲ. ನಾನು ಮನಸ್ಸು ಮಾಡಿದರೆ ನಿಂತ ನೆಲದಲ್ಲಿ ನಿನ್ನನ್ನು ಗುಂಡಿಟ್ಟು ಕೊಲ್ಲಬಹುದಾಗಿತ್ತು, ನಿಜ. ಆದರೆ ನಿನ್ನಲ್ಲಿ ಸರಸವಾಡಬೇಕೆಂಬ ಹಂಬಲ ನನ್ನ ಮನದಲ್ಲಿ ತುಂಬಿಕೊಂಡಿವೆ. ಅದಕ್ಕಾಗಿ ನೀನು ದಕ್ಕಿ ಹೋದೆ. ಇದೇ ರೀತಿ ನೀನು ಹಠ ಮಾಡಿದರೆ ನಿನ್ನ ಬಾಳಿಗೆ ಬೆಂಕಿ ಬೀಳುವುದು ಶತಸಿದ್ಧ. ನೀನನ್ನು ಎಷ್ಟೇ ಧಿಕ್ಕರಿಸಿದರು ನಾನು ತುಂಬಾ ಪ್ರೀತಿಸ್ತಿ ಕಣೆ ಅಂಬಿಕಾ. ಐ ಲವ್ ಯು ಅಂಬಿಕಾ, ಐ ಲವ್ ಯು. ಸಂಗಾತಿಯೇ
ಚಿನ್ನ ಏ ಚಿನ್ನ ಬರೆ ಬರೆ ಅಪ್ಕೋ ಬರೆ ನನ್ನ ಕಪ್ಸರೆ ಚಿನ್ನ ಓ
ವಿಷಯ ಏನ್ ಮಾಡ್ದಿ? ನನ್ನ ಮಗಳ ಮದುವೆ ಮುಂದಿನ ತಿಂಗಳ 10ನೇ ತಾರೀಕು ಮಾಡ್ಬೇಕಂತ ವಿಚಾರ ಮಾಡೀನ್ರಿ ಅಪ್ಪ. ಇದೇ ನಮ್ಮ ಊರಲ್ಲಿ ಆ 3 ಗುಡಿಯಲ್ಲಿ ರಾಮಲಿಂಗೇಶ್ವರ ಗುಡಿಯಲ್ಲಿ ಮದುವೆ ಮುಗಿಸ್ಬೇಕಂತ ವಿಚಾರ ಮಾಡೀನ್ರಿ ದಣಿಯರ. ಒಳ್ಳೇದು ಮಾಡಿದ್ರು ರುದ್ರ. ಕರುಣನ ಕುಡಿ ಒಂದಕ್ಕೊಂದು ಕೊಂಡಿ ಆಗಿ ಕೊನೆ ತನಕ ನನ್ನವರು ತನ್ನವರೆಂಬ ಕರುಣೆ ಹೆಚ್ಚಾಗಿರುತ್ತದೆ. ಅಪ್ಪಿತಪ್ಪಿ ಹೆಣ್ಣು ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಕ್ಷಮಿಸುವ ಮನೋಭಾವನೆಯೂ ಇರುತ್ತದೆ. ಮೇಲಾಗಿ ತಂಗಿ ಮಗಳು ಮಗ ಅಂದ ಮೇಲೆ ವರೋಪಚಾರ ಏನಾದರೂ ಮಾತನಾಡಿದೆ ರುದ್ರ? ವರೋಪಚಾರ ಏನೇ ಇಲ್ಲ ನೋಡ್ರಿ ಅಪ್ಪ. ನನ್ನ ತಂಗಿ ಮಗಳು ಕೊಟ್ಟರೆ ಸಾಕಂತೇಳಿ ಹೇಳಿದ್ರು. ಅದ ಒಂದು ಬಂಗಾರ ಕೊಟ್ಟಂತ ಹಿರಿ ಹಿಗ್ಗಾಡ್ರಿ ಅಪ್ಪ. ನಾನು ಹಳೆಯಾಗ ಮದ್ವೆ ದಿವಸ ಏನೇನು ವರೋಪಚಾರ ಮಾಡ್ಬೇಕಂತ ಮನಸ್ಸಿನಾಗ ಮಾಡೇನ್ರಿ. ಮದ್ವೆ ದಿವಸ ಮಾಡಿ ನೋಡೋಣ. ಏನಪ್ಪ ರುದ್ರ, ನನಗೇನು 10 ಮಕ್ಕಳೇನು? ಇರುಳು ಒಬ್ಳು ಮಗಳು ತಾನೆ. ಹೀಗಿರುವಾಗ ಮದುವೆ ಮಾಡಿಸಿ ಬರಿಗೈಯಿಂದ ಕಳಿಸ್ಕೊಟ್ರೆ ನೋಡಿದ ಜನ ಏನ್ ಹೇಳ್ತಾರೆ? ಅಂತ ಕೆಲಸ ಮಾಡೋದಕ್ಕೆ ಹೋಗ್ಬೇಡ. ನೋಡು, ಅವಳು ನಿನ್ ಮಗಳಲ್ಲ, ಈ ಮನೆ ಮಗಳು ಅಂತ ನಾವು ತಿಳ್ಕೊಂಡಿದ್ದೀವಿ. ಹೀಗಿರುವಾಗ ಪ್ರೀತಿಯಿಂದ ನಮ್ಮ ಕೈಯಾರೆ ಬಂಗಾರದ ಒಡೆಯನ್ನು ನಿನ್ ಕೈ ಕೊಡ್ತೀವಿ. ಅದೇ ನಿನ್ನ ಕೈಯಾರೆ ಕೊಟ್ಬಿಡು. ಹೌದು ಮಾಧವಿ, ನಿನ್ನ ಮಾತು ನಿಜವಿದೆ. ರುದ್ರ ಹಲವಾರು ವರ್ಷಗಳಿಂದ ನಮ್ಮ ಮನೆಯಲ್ಲಿ ದುಡಿಯುತ್ತಾ ಬಂದಿದ್ದಾನೆ. ಅವನ ಮಗಳ ಮದುವೆ ಮಂಟಪದಲ್ಲಿ ಮಗಳಿಗೂ ಮತ್ತು ಅಳಿಯನಿಗೆ ಇಬ್ಬರ ಬಂಗಾರವನ್ನು ಹಾಕಿ ಮೈ ತುಂಬ ಬಟ್ಟೆ ಮಾಡಿದರಾಯ್ತು. ರುದ್ರ, ನಿನ್ನ ಮಗಳ ಮದುವೆ ಖರ್ಚಿಗಾಗಿ ತೆಗೆದುಕೋ ರುದ್ರ 1 ಲಕ್ಷ ರೂಪಾಯಿಗಳು. ಮದುವೆ 10 ಜನ ಬೆಚ್ಚುಕೊಳ್ಳಂತೆ ಮಾಡ ಮುಗಿಸಬೇಕು. ನೀವು ಹಣ ಇಲ್ಲಂತ ಕೊರಗಬೇಡ. ನಿನ್ನ ಮಗಳ ಮದುವೆಗೆ ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಆ ಹಣದ ಭಾರ ನಾನು ಹೊರುತ್ತೇನೆ. ನೀನು ಸಂತೋಷದಿಂದ ನಿನ್ನ ಮಗಳ ಮದುವೆ ಮಾಡಿ ಮುಗಿಸು ರುದ್ರ. ಬ್ಯಾಡ್ರಿ ಅಪ್ಪರ, ಬ್ಯಾಡ್ರಿ. ದುಡ್ಡು ಕೊಟ್ಟು ನನಗೆ ಭಾರ ಹೊರಸ್ಬೇಡ ನೋಡ್ರಿ ಅಪ್ಪ. ದುಡ್ಡು ಕೊಡೋ ನೀವು ಇಬ್ರು ಶಿವ ಪಾರ್ವತಿ ನನ್ನ ಮಗಳ ಮದುವೆಗೆ ಬಂದ್ರೆ ಅಷ್ಟೇ ಸಾಕ್ರಿ ಅಪ್ಪ. ಅದ ನನಗೆ ₹1 ಕೊಟ್ಟಂಗ ಸಂತೋಷ ಆಗ್ತದ್ರಿ ದಣಿಯವರ. ನಾನು ದೇವ್ರ ಪಾಡಿ ಶಕ್ತಿಯಾಗಿ ಮದುವೆ ಮಾಡಿ ಮುಗಿಸ್ತೀನಿ ತೋರಲ್ರಿ. ಹುಚ್ಚಪ್ಪ, ನಿನ್ನ ಮಗಳ ಮದುವೆ ಬರದಿದ್ದರೆ ನೋಡಿದ ಜನ ಏನು ಅಂದುಕೊಂಡಿದ್ದರು? ಧನ್ರಾಜ್, ದಣಿ ಮತ್ತು ರುದ್ರ ಅಣ್ಣ ತಮ್ಮಂದಿರು ತಂದೆ ಮಕ್ಕಳೆಂದು ತಿಳಿದುಕೊಂಡಿದ್ದಾರೆ ಈ ಊರಿನ ಜನ. ಆ ದಿನ ನನ್ನ ಮನೆ ಕೆಲಸ 1000 ಇದ್ದರೂ ಆ 1000 ಕೆಲಸವನ್ನು ಬದಿಗಿಟ್ಟು ನಿನ್ನ ಮಗಳ ಮದುವೆಗೆ ಅಚ್ಚತೆಗೆ ಬಂದೇ ಬರುತ್ತೇನೆ ರುದ್ರ. ನೀನೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಹಳ ಸಂತೋಷ ಆಯ್ತು ರೀ ದಣಿಯವ್ರ ನಿಮ್ಮ ಮಾತಿನಿಂದ. ಅಂದಾಗ ನನ್ನ ಮಗಳ ಮದುವೆಗೆ ನಮ್ಮ ಮಾಂತೇಶ ದಣಿಯನ್ನು ಕರೆಸ್ಬೇಕಲ್ರಿ ಅಪ್ಪ. ನೋಡಪ್ಪ, ಅವ್ರ ಬಗ್ಗೆ ನೀನೇಕೆ ತಲೆ ಕೆಡಿಸ್ಕೊಳ್ತಿದ್ಯಾ? ನೋಡು, ಒಂದ್ ಫೋನ್ ಮಾಡಿದ್ರೆ ಸಾಕು, ಮದುವೆಗಿಂತ ಮುಂಚಿತವಾಗಿ ಬಂದೇ ಬಿಡ್ತಾನೆ. ಮಾದೇವಿ, ನೀನ್ ಹೇಗೆ ಫೋನ್ ಮಾಡಿ ಮಹಾಂತೇಶನ ವಿಷಯ ತಿಳಿಸ್ತಿ? ಇನ್ನು 10-15 ದಿವಸದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಮಹಾಂತೇಶ ಮನೆಗೆ ಬರುತ್ತಾನೆ. ನಾವಿಬ್ಬರು ಮದುವೆಗೆ ಹೋಗುವಾಗ ಅವನನ್ನು ಕರೆದುಕೊಂಡು ಹೋದ್ರಾಯ್ತು. ಅದೇನು ದೊಡ್ಡ ವಿಷಯ? ಮಾದೇವಿ, ರುದ್ರರಿಗೆ ಹೆಣವನ್ನು ಕೊಡು. ನೋಡಪ್ಪ, ನಿನ್ನ ಮಗಳು ಅನಾಥ ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ಅವಳ ತಾಯಿ ಹಾಗೆ ನಾನಿದ್ದೀನಿ. ನಾವೇನು ಸಾಲದ ರೂಪದಲ್ಲಿ ನಿನಗೆ ಹಣ ಕೊಡ್ತಾ ಇಲ್ಲ, ಪ್ರೀತಿಯಿಂದ ಕೊಡ್ತಾ ಇದೀವಿ. ಬೇಡ ಅಂತ ಹೇಳ್ಬೇಡ, ತಗೊಳಪ್ಪ. ಅವರ ಮತ್ತೆ ದುಡ್ಡು ಕೊಟ್ಟಿನ ಅಂತ ಹೇಳಿ ನನ್ನ ಮಗಳ ಮದುವೆಗೆ ಬರೋದು ಮಾತ್ರ ನಿಲ್ಲಿಸ್ಬೇಡ ನೋಡ್ರಿ ಅವರ. ವೇಳೆ ನೀವು ನನ್ನ ಮಗಳ ಮದುವೆಗೆ ಬರಲಿಲ್ಲ ಅಂದ್ರೆ ನಾ ಇಲ್ಲಿ ಹೆಜ್ಜಿನ ಇಡ ನೋಡ್ರಿ ಅವ ನಿಮ್ಮ ಮನೆಗೆ ಅಂತ ಮಾತಾಡ್ಬಿಡುದ್ರ. ಖಂಡಿತವಾಗಿ ಬಂದೇ ಬರ್ತೀವಿ. ಹೋಗಿ ಬಾರುದ್ರ, ನೀನು ನಿನ್ನ ಮನೆಯಲ್ಲಿ ನೀನು ಒಬ್ಬನೇ. ನಿನ್ನ ಮಗಳ ಮದುವೆ ಇನ್ನೂ 1 ವಾರ ಉಳಿದಿದೆ. ಏನೇನು ಬೇಕು ಎಲ್ಲವನ್ನು ಸಂತೆಯನ್ನು ಮಾಡಿ ನೀನು ಮನೆಗೆ ಹೋಗಿರುದ್ರ. ಈಗ ಆಯ್ತು ರೀ ದಣಿಯವ್ರ, ಅಷ್ಟೇ ಮಾಡ್ತೀನಿ. ನಮಸ್ಕಾರ ರೀ ಅಪ್ಪಾರ. ನಮಸ್ಕಾರ ರೀ ಅಪ್ಪಾರ. ಮಾದೇವಿ, ನನ್ನ ಮನಸ್ಸು ಯಾಕೋ ಬಹಳಷ್ಟು ಬೇಜಾರವಾಗಿದೆ. ನಿನ್ನ ಮಧುರ ಕಂಠದಿಂದ ಒಂದು ಹಾಡು ಹೇಳ್ತೀಯಾ? ಶ್ರೀಮತಿ ಕೈ ಹುಡಿದಾಗ ನಿನ್ನಂತ ಗುಣನದಿ ಜೊತೆಯಾದಾಗ ಇನ್ನೂ ಆನಂದವೇ. ನಿನ್ನಂತ ಶ್ರೀಮತಿ ಕೈ ಹುಡಿದಾಗ ನಿನ್ನಂತ ಗುಣನದಿ ಜೊತೆಯಾದಾಗ
ಎಷ್ಟು ವರ್ಷವಾದರೂ ಕೂಡ ನನ್ನ ಪ್ರೀತಿ ಹೀಗೆ ಇರಬೇಕು ಕಣೆ. ನನ್ನ ಬಿಟ್ಕೊಡ್ಬೇಕು ಕಣೆ. ನಿನ್ನ